ಯಾವುದಪ್ಪ ಶೂಟಿಂಗ್ ಸ್ಪಾಟ್ ಮತ್ತು ಯಾವ ಮೂವಿ ಅಂತ ಹೇಳೋದಾದರೆ ಚಾರ್ಲಿ 777 ಗಾಯ್ಸ್. ಆಷಾಢ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಎಕ್ಸ್ಪೆಷಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಜೈ ಚಾಮುಂಡೇಶ್ವರಿ. ಮೊದಲನೇ ಸಲ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೊಳ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಚಾರ್ಲಿ 777 ಮೂವಿ ಶೂಟಿಂಗ್ ಆಗಿರೋಂತಹ ಕ್ವಾರ್ಟರ್ಸ್ ಮತ್ತು ಕಾಲೋನಿ. ಸೊ ನಿಮ್ಗೆ ಆಲ್ರೆಡಿ ನೀವು ನೋಡ್ತಿದ್ದಾಗಲೇ ಒಂದು ಐಡಿಯಾ ಬಂದಿರುತ್ತೆ ಅನ್ಕೋತೀನಿ. ಬಟ್ ಅದು ಯಾವ ಮನೆ, ಸೊ ಯಾವ ಥರ ಎಲ್ಲ ಸೆಟ್ ಹಾಕಿದ್ರು, ಹೆಂಗೆ ಶೂಟಿಂಗ್ ಆಯಿತು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಗಾಯ್ಸ್. ಇದೆ ಸೊ ಮನೆ ಕೂಡ ಇದೆ. ಇನ್ನು ಆಪೋಸಿಟ್ ಮನೇಲಿ ನೋಡ್ಬೋದು ಗೈಸ್, ಅದೇ ತಾತ ಇರ್ತಾರಲ್ಲ ಮನೆ. ಈ ಲೊಕೇಶನಲ್ಲಿ ಈ ಕಸದ ಬುಟ್ಟಿನ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಇಲ್ಲೇ ಸ್ಟಾರ್ಟಿಂಗು ಚಾರ್ಲಿ ಇದು ಮಾಡೋದು ಗೈಸ್. ಈ ಲೊಕೇಶನಲ್ಲಿ ಚಾರ್ಲಿ ಮೂವಿ ಶೂಟಿಂಗ್ ಆಗಿದ್ದು ಗೈಸ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಡೆಂಟಿ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಗಾಯ್ಸ್. ಸೊ ಹಾಗೆ ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಅಲ್ಲದೆ ಇವತ್ತು ಆಷಾಢ ಶುಕ್ರವಾರ. ಹಾಯ್. ಸೊ ಗಾಯ್ಸ್, ಇವತ್ತು ನಮ್ಮ ಊರಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ನಮ್ಮೂರು. ಅಲ್ಲದೆ ಇವತ್ತು ಆಷಾಢ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಎಕ್ಸ್ಪೆಷಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಜೈ ಚಾಮುಂಡೇಶ್ವರಿ. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ, ಸೊ ನಮ್ಮ ಮೋಟೋ ಇರೋ ಹಂಗೆ ಮೋಟೋ ವ್ಲಾಗ್ ವಿತ್ ಶೂಟಿಂಗ್ ಸ್ಪಾಟು. ಸೊ ಯಾವ ಶೂಟಿಂಗ್ ಸ್ಪಾಟು, ಯಾವ ಮೂವಿ ಅದು ಅಂತ ಹೋಗ್ತಾ ಹೇಳ್ತೀನಿ. ಸೊ ಮೊದಲನೇ ಸಲ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೊಳ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಲೆಟ್ಸ್ ಗೋ, ನಮ್ಮ ಪಯಣನ ಸ್ಟಾರ್ಟ್ ಮಾಡೋಣ. ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿರೋ ಹಂಗೆ ನನ್ನ ವೀಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಚೆನ್ನಾಗಿ ಮಾಡ್ತಿದ್ಯಾ, ಮತ್ತು ಒಂದಷ್ಟು ಸಜೆಷನ್ಗಳನ್ನ ಕೊಡ್ತಿದ್ದೀರಾ, ತಪ್ಪು ಅಂತ ನಾನು ಹೇಳಲ್ಲ. ಸೊ ಜಾಸ್ತಿ ಬರೀ ರೋಡ್ನೇ ತೋರಿಸ್ತಿದ್ಯಾ, ಕಂಟೆಂಟ್ ಮೇನ್ ಇರಲಿ ಅಂತ ಗಾಯ್ಸ್. ಸೊ ಅದಕ್ಕೆ ವೀಡಿಯೋದಲ್ಲಿ ಮೋಟೋ ಬ್ಲಾಗ್ನ ಕಮ್ಮಿ ಮಾಡಿ ಕಂಟೆಂಟ್ನ ಜಾಸ್ತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹೇಗಿರುತ್ತೆ ಏನು ಅಂತ ನೀವೇ ಕಮೆಂಟ್ ಮಾಡಿ ಗಾಯ್ಸ್. ಸೊ ಲೆಟ್ಸ್ ಗೋ, ಬನ್ನಿ ಹೋಗೋದ ಗಾಯ್ಸ್. ಮೊದಲು ಫ್ಯೂಲ್ ಹಾಕ್ಸ್ಕೊಬಿಡೋದ ಗಾಡಿಗೆ, ಯಾಕಂದರೆ ಕಡಿಮೆ ಇದೆ. ಸೊ ಗಾಯ್ಸ್, ಪೆಟ್ರೋಲ್ ಹಾಕ್ಸಿದಾಯಿತು. ಸೊ ಬನ್ನಿ ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸೊ ಇನ್ನು ಕಂಟೆಂಟ್ ವಿಷಯದ ಬಗ್ಗೆ ಆದರೆ ಯಾವುದಪ್ಪ ಶೂಟಿಂಗ್ ಸ್ಪಾಟು ಮತ್ತು ಯಾವ ಮೂವಿ ಅಂತ ಹೇಳೋದಾದರೆ ಚಾರ್ಲಿ 777 ಗಾಯ್ಸ್. ಒಳ್ಳೆ ಹಿಟ್ ಮೂವಿ. ಸೊ ಒಂದಷ್ಟು ಜನಗಳ ಕಣ್ಣಲ್ಲಿ ನೀರು ತರಿಸಿದ ಮೂವಿ, ಮತ್ತು ಇನ್ನೊಂದಷ್ಟು ಪೆಟ್ ಲವರ್ಸನ್ನ ಜಾಸ್ತಿ ಮಾಡಿದ ಮೂವಿ. ಸೊ ಪೆಟ್ಗಳನ್ನ ದ್ವೇಷ ಮಾಡ್ತಿದ್ದವರು ಪೆಟ್ಗಳನ್ನ ಪ್ರೀತಿಸಿದಂಥ ಮೂವಿ. ಸೊ ಅಲ್ಲದೆ ಪಟ್ರು ಲೈಫ್ ಅಂದರೆ ರಕ್ಷಿ ಶೆಟ್ಟಿ ಸರ್ ಲೈಫಲ್ಲಿ ಒಂದು ಟರ್ನ್ ಕೊಟ್ಟಂಥ ಮೂವಿ ಅದು ಚಾರ್ಲಿ 777. ಸೊ ಆ ಮೂವಿ ಶೂಟಿಂಗ್ ಸ್ಪಾಟ್ಗೆ ಇವತ್ತು ನಾವು ಹೋಗ್ತಿದ್ದೀವಿ ಗಾಯ್ಸ್. ಬನ್ನಿ ಎಲ್ಲಿ ಏನು ಎತ್ತ ಅನ್ನೋದನ್ನು ಹೋಗ್ತಾ ಹೇಳ್ತೀನಿ, ಮತ್ತು ಸ್ಪಾಟನ್ನು ನಿಮಗೆ ತೋರಿಸ್ತೀನಿ ಗಾಯ್ಸ್. ಅಲ್ಲಿ ಪ್ರಸಾದ ಕೊಡ್ತಾರೆ ಅನಿಸುತ್ತೆ. ಸೊ ಇದು ಆಷಾಢ ಮಾಸ ಆಗಿರೋದ್ರಿಂದ ನಮ್ಮ ಮೈಸೂರಲ್ಲಿ ತಾಯಿ ಚಾಮುಂಡೇಶ್ವರಿ ಇರ್ಬೋದು, ಬಟ್ ಈ ಆಷಾಢ ತಿಂಗಳಲ್ಲಿ ಅನ್ನಪೂರ್ಣೇಶ್ವರಿಯಾಗಿ ಕಾಣಿಸ್ಕೊತಲ್ಲ ಗಾಯ್ಸ್. ಅಂದರೆ ಪ್ರತಿಯೊಂದು ಗಲ್ಲೀಲಿ, ಪ್ರತಿಯೊಂದು ಸರ್ಕಲಲ್ಲಿ, ಪ್ರತಿಯೊಂದು ರೋಡಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಫೋಟೋ ಇಟ್ಟು ಪೂಜೆ ಮಾಡಿ ಅನ್ನ ಸಂತರ್ಪಣೆ ಮಾಡ್ತಾರೆ ಗಾಯ್ಸ್. ಸೊ ಆದರೂ ನಮ್ಮ ಮೈಸೂರು ಅವರವರು ನಾವು ಒಂಥರ ಗ್ರೇಟು. ಸೊ ಗಾಯ್ಸ್, ಫೈನಲಿ ಶೂಟಿಂಗ್ ಸ್ಪಾಟ್ ಲೊಕೇಶನ್ಗೆ ಬಂದ್ವಿ. ಸೊ ಶೂಟಿಂಗ್ ಸ್ಪಾಟ್ ಲೊಕೇಶನ್ ಏನಪ್ಪ ಅಂದರೆ ನೀವು ನೋಡ್ಬೋದು, ಅಂದರೆ ಧರ್ಮ ಚಾರ್ಲಿ 777 ಮೂವಿಲಿ ಧರ್ಮ ಆ ಮೂವಿಲಿ ಇರ್ತಾರಲ್ಲ ಕಾಲೋನಿ. ಸೊ ಆ ಕಾಲೋನಿ ಸ್ಪಾಟ್ಗೆ ಇವಾಗ ನಾವು ಹೋಗ್ತಿರೋದು. ಸೊ ಇವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀವಪ್ಪ ಅಂದರೆ ಮೈಸೂರು JC ರೋಡ್, ಅಂದರೆ JSS ಕಾಲೇಜ್ ಇದೆಯಲ್ಲ, ಸೊ ಆ ರೋಡ್ ಇದು ಆ್ಯಕ್ಚುಲಿ ಗಾಯ್ಸ್. ಬಂದ್ವಿ ನೋಡಿ ಗಾಯ್ಸ್. ಸೊ ಇದೇ ಆ ಚಾರ್ಲಿ 777 ಮೂವಿ ಶೂಟಿಂಗ್ ಆಗಿರೋಂತಹ ಕ್ವಾರ್ಟರ್ಸ್ ಮತ್ತು ಕಾಲೋನಿ. ಸೊ ನಿಮ್ಗೆ ಆಲ್ರೆಡಿ ನೀವು ನೋಡ್ತಿದ್ದಾಗಲೇ ಒಂದು ಐಡಿಯಾ ಬಂದಿರುತ್ತೆ ಅನ್ಕೋತೀನಿ. ಬಟ್ ಅದು ಯಾವ ಮನೆ, ಸೊ ಯಾವ ಥರ ಎಲ್ಲ ಸೆಟ್ ಹಾಕಿದ್ರು, ಹೆಂಗೆ ಶೂಟಿಂಗ್ ಆಯಿತು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಗಾಯ್ಸ್. ಸೊ ಗಾಯ್ಸ್, ಫೈನಲಿ ಚಾರ್ಲಿ ಮೂವಿ ಶೂಟಿಂಗ್ ಆಗಿರೋ ಸ್ಪಾಟು ಮತ್ತು ಮನೆ ಎರಡು ಜಾಗಕ್ಕೂ ಬಂದಿದ್ದೀವಿ. ಸೊ ನೀವು ನೋಡ್ತಿರ್ಬೋದು ಗಾಯ್ಸ್, ಇವಾಗ ಗೊತ್ತಾಗಿರುತ್ತೆ. ಸೊ ಧರ್ಮ ಇರೋ
ಸೊ ಹೀರೋ ಚಾರ್ಲಿ ಮೂವಿಲಿ ಹೀರೋ ಧರ್ಮ ಇದ್ದಿದ್ದು ಮನೆ ಇದೆ ಗೈಸ್. ಸೊ ಅವ್ರದ್ದು ಒಂದು ಗ್ಯಾರೇಜ್ ಶೆಡ್ ಇರುತ್ತಲ್ಲ, ಸೊ ಆ ಶೆಡ್ ಇದೆ. ಸೊ ಮನೆ ಕೂಡ ಇದೆ. ಇನ್ನು ಆಪೋಸಿಟ್ ಮನೇಲಿ ನೋಡ್ಬೋದು ಗೈಸ್, ಅದೇ ಆ ತಾತ ಇರ್ತಾರಲ್ಲ ಆ ಮನೆ. ಸೊ ಆ ತಾತ ಇದ್ದ ಮನೆ ಇದೆ. ಮತ್ತು ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಆರ್ಚ್ ಹಾಕಿ ಕಾಲೋನಿ ಥರ ಅವರೇ ಬೋರ್ಡ್ ಹಾಕೊಂಡಿರುತ್ತೆ. ಸೊ ಇದೇ ರೋಡಲ್ಲಿ ಬೈಕ್ ಓಡಿಸ್ಕೊಂಡು ಬರಬೇಕಾದ್ರೆ ಈ ಸ್ಪಾಟಲ್ಲಿ ಚಾರ್ಲಿಗೆ ಆಕ್ಸಿಡೆಂಟ್ ಆಗುತ್ತೆ. ಸೊ ಆಗ ಆ ಕಡೆ ಚಿಕ್ಕ ಹುಡುಗಿ ಇರುತ್ತಲ್ಲ, ಆ ಹುಡುಗಿ ಇರುತ್ತೆ. ಸೊ ಇಲ್ಲಿ ಬಂದು ನೋಡಿದಾಗ ನಾಯಿನ ಯಾರು ಅಂದರೆ ಚಾರ್ಲಿ ನಾಯಿನ ಯಾರೂ ಕೇರ್ ಮಾಡೋದಿಲ್ಲ. ಸೊ ಕಾರ್ಪೊರೇಷನ್ ಫೋನ್ ಮಾಡಿ ಬಂದು ಎತ್ಕೊಂಡು ಹೋಗ್ತಾರೆ ಅಂದಾಗ ಸೊ ಧರ್ಮ ಬಂದು ಬೈಕಲ್ಲಿ ಸೆಟಪ್ ಮಾಡಿ ಎತ್ಕೊಂಡು ಹೋಗ್ತಾರೆ. ಸೊ ಇದೇ ನೋಡಿ ಗೈಸ್ ಧರ್ಮ ಅವ್ರ ಮನೆ. ಸೊ ಇಲ್ಲಿ ಈ ಲೊಕೇಶನಲ್ಲಿ ಈ ಕಸದ ಬುಡ್ಡಿನ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಇಲ್ಲೇ ಸ್ಟಾರ್ಟಿಂಗು ಚಾರ್ಲಿ ಇದು ಮಾಡೋದು ಗೈಸ್. ತಾತ ಬಂದು ಇಲ್ಲಿ ಧರ್ಮನ ಕೇಳ್ತಾರೆ ನೋಡಿ, ಅಂದರೆ ನೀನೇನಕ್ಕೋ ಬರೋಲ್ಲ, ಅಲ್ಲಿ ಮೈಕ್ನೆಲ್ಲ ಕಟ್ಕೊಂಡು ಫುಲ್ ಸೌಂಡ್ ಮಾಡಿ ಡಿಸ್ಟರ್ಬ್ ಮಾಡ್ತಾಯಿದ್ರೆ ಬಾಕಿ ಕೇಳೋಕೆ ಹೋದಂದಾಗ ಇದೇ ಗೇಟು ಗೈಸ್. ಸೊ ಇದು ಧರ್ಮ ಅವ್ರ ಮನೆ. ಸೊ ಅಲ್ಲಿ ಫೈನಾನ್ಸ್ ಒಬ್ಬ ಬಂದು ಗಲಾಟೆ ಮಾಡ್ತಿದ್ದಾಗ ಈ ಡೋರಿಂದನೇ ಅಲ್ಲಿ ಅವ್ರಿಗೆ ನಾಯಿ ಸುಮ್ಮನೆ ಬಾಯಿ ಮುಚ್ಚು ಅಂತ ಹೇಳ್ತಾರಲ್ಲ, ಸೊ ಆ ಮನೆ ಅದು ಗೈಸ್. ನೀವು ನೋಡ್ತಿದ್ರೆ ಗೊತ್ತಾಗಿರುತ್ತೆ. ಸೊ ಇದೇ ಲೊಕೇಶನಲ್ಲಿ ಚಾರ್ಲಿ ಮೂವಿ ಶೂಟಿಂಗ್ ಆಗಿದ್ದು ಗೈಸ್. ಅಂದರೆ ಫುಲ್ಲೆಲ್ಲ ಸೆಟಪ್ ಮಾಡ್ಕೊಂಡಿರ್ತಾರೆ. ಇದು ಒಂದು ಕ್ವಾರ್ಟರ್ಸೇ. ಗೈಸ್ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಸೊ ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಆರ್ಚ್ ಹಾಕಿ ಕಾಲೋನಿ ಅಂತ ಸೆಟಪ್ ಮಾಡ್ಕೊಂಡಿರ್ತಾರೆ ಅವರೇ. ಸೊ ಇಲ್ಲಿಂದ ಧರ್ಮೇಂದ್ರ ಅಂದರೆ ರಕ್ಷಿತ್ ಶೆಟ್ಟಿ ಸರ್ ನಡ್ಕೊ ಬರ್ಬೇಕಾದ್ರೆ ಚಾರ್ಲಿ ಫಾಲೋ ಮಾಡ್ಕೊಂಡು ಬರುತ್ತೆ ಗೈಸ್. ಸೊ ಆವಾಗಲೇ ಆಕ್ಸಿಡೆಂಟ್ ಆಗೋದು. ಸೊ ಇಲ್ಲಿ ಇದೇ ಜಾಗದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಗೈಸ್ ಇಲ್ಲಿ. ಸೊ ಈಗ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಚಾರ್ಲಿ ಮೂವಿ ಶೂಟಿಂಗ್ ಸ್ಪಾಟ್ ಅಂತ. ಸೊ ಇಲ್ಲೇ ಗೈಸ್, ಅಂದರೆ JC ಕಾಲೇಜ್ ಆಪೋಸಿಟ್ ರೋಡಲ್ಲಿ ಒಂದು ಕ್ವಾರ್ಟರ್ಸ್ ಬರುತ್ತೆ. ಸೊ ಆ ಕ್ವಾರ್ಟರ್ಸಲ್ಲೇ ಚಾರ್ಲಿ ಮೂವಿ ಶೂಟಿಂಗ್ ಆಗಿದ್ದು ಗೈಸ್. ಸೊ ಗಾಯ್ಸ್ ಇಲ್ಲೇನು ಕಾಣಿಸ್ತಿದೆ ಕಾಂಪೌಂಡು, ಸೊ ಇದೇ ಕಾಂಪೌಂಡ್ JC ಕಾಲೇಜು. ಇದು JC ಕಾಲೇಜ್ ಮೇನ್ ರೋಡು. ಸೊ ಇಲ್ಲಿ 7th ಕ್ರಾಸಲ್ಲಿ ಬಂದರೆ ಸೊ ಇದೇ ರೋಡಲ್ಲಿ ಶೂಟಿಂಗ್ ಆಗಿರೋದು ಗೈಸ್. ಏನು ನೋಡ್ತಿದ್ದೀರಾ? ಸೊ ಇಲ್ಲಿ ನಾನು ನಿಂತಿದ್ದೀನಲ್ಲ, ಈ ಸ್ಪಾಟಲ್ಲಿ ಆರ್ಚ್ ಹಾಕಿರ್ತಾರೆ. ಸೊ ಇಲ್ಲಿ ರಕ್ಷಿತ್ ಶೆಟ್ಟಿ ಸರು ನಡ್ಕೊಂಡು ಹೋಗೋದು ಗೈಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಚಾರ್ಲಿ ಮೂವಿ ಶೂಟಿಂಗ್ ಸ್ಪಾಟ್ ಆಗಿರೋಂತಹ ವಿಡಿಯೋ ಆಗಿರುತ್ತೆ. ಸೊ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಐಡೆಂಟಿ ಕನ್ನಡಿಗ. ಎಲ್ರಿಗೂ ನಮಸ್ಕಾರ, ಬಾಯ್. ಸೊ ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್.